ಭಾರತೀಯ ಸೇನೆಗೆ ಪ್ರಧಾನಿ ಮೋದಿ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಸೇನೆಗೆ ಫ್ರೀ ಹ್ಯಾಂಡ್ ನೀಡುವ ಮೂಲಕ ಪ್ರತೀಕಾರಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಭೂ ವಾಯು ನೌಕಾ ಸೇನೆಗಳಿಗೆ ಸ್ವಾತಂತ್ರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಗೋ ಹ್ಯಾಡ್ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸುದೀರ್ಘ 1.5 ಗಂಟೆಗಳ ಕಾಲ ನಡೆದಂತಹ ಮೀಟಿಂಗ್ನಲ್ಲಿ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಭಾರತೀಯ ಸೇನೆಗಳ ಮೇಲೆ ವಿಶ್ವಾಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ ಇವತ್ತಿನ 24 ಗಂಟೆಯಿಂದ 34 ಗಂಟೆ ಇದೆಯಲ್ಲ, ಅದು ತುಂಬಾ ಕ್ರೂಷಿಯಲ್ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಾಗಿ ಅಟ್ಯಾಕ್ ಆಗುತ್ತೆ, ಯಾವ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಳ್ತಾರೆ, ಪಾಕ್ ಪ್ರಾಯೋಜಿತ ಉಗ್ರವಾದಕ್ಕೆ ಅಂತ್ಯವನ್ನ ಹಾಡಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಈಗಾಗಲೇ ಬಂದಂಗಾಗಿದೆ. ಉಗ್ರವಾದಕ್ಕೆ ಅಂತ್ಯವನ್ನ ಹಾಡುವ ನಿರ್ಧಾರ. ನಿಮಗೆ ನಾನು ಪರಮಾಧಿಕಾರವನ್ನ ನೀಡುತ್ತಿದ್ದೇನೆ, ಪ್ರಧಾನಿ ಮೋದಿ ಅವರು ಸೇನೆಗೆ ಹೇಳಿರ್ತಕ್ಕಂಥ ಮಾತು. ಸಮಯ ನೋಡಿಕೊಂಡು ನೀವೇ ದಾಳಿ ಮಾಡಿ, ಎಲ್ಲ ನಿರ್ಧಾರಗಳು ನಿಮಗೆ ಬಿಟ್ಟಿದ್ದು. ಸಮಯವನ್ನು ನೋಡಿಕೊಂಡು ಯಾವ ಸಂದರ್ಭದಲ್ಲಿ ಹೊಡಿಬೇಕು, ಯಾವ ರೀತಿ ಹೊಡಿಬೇಕು, ಏನು ಮಾಡಬೇಕು ನೀವೇ ನಿರ್ಧಾರ ಮಾಡಿ. ನಮ್ಮ ಸೇನಾ ಕ್ಷಮತೆಯ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ. ನಮ್ಮ ಸೇನಾ ಕ್ಷಮತೆಯ ಮೇಲೆ ಅಂದರೆ ನಮ್ಮ ತಾಕತ್ತಿನ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಅಪಾರ ನಂಬಿಕೆ ಇದೆ. ಯಾವ ರೀತಿ ಉತ್ತರ ಕೊಡಬೇಕು ನೀವೇ ನಿರ್ಧಾರ ಮಾಡಿ, ನಿಮಗೆ ನಾನು ಫ್ರೀ ಹ್ಯಾಂಡನ್ನು ಕೊಡ್ತಾ ಇದ್ದೀನಿ ಅಂತ ನಿನ್ನೆಯ ಸಭೆಯಲ್ಲಿ ಭಾಗಿಯಾಗಿದ್ದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, CDS ಜನರಲ್ ಅನಿಲ್ ಚೌಹಾಣ್, ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮತ್ತು ವಾಯುಪಡೆ ಮುಖ್ಯಸ್ಥ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಇವರೆಲ್ಲರ ನೇತೃತ್ವದಲ್ಲಿ ಈ ಸಭೆ ನಡೆದಿದ್ದು ಸಮ್ಮುಖದಲ್ಲಿ. ಇದರಲ್ಲಿ ಕೊಟ್ಟಂತಹ ಕೆಲವೊಂದು ಡೈರೆಕ್ಷನ್ಸ್.